ಏನು ನಡೆಸ್ತಾ ಇದ್ದೀರಿ ಇವತ್ತು? ಇದು ಒಂದೇ ಇಶ್ಯೂ ಅಲ್ಲ, ಇದು ಭಾಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ. ನನ್ನ ಕೇಳ್ಬೋದು ಅವರು. ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಾಗ ಅವತ್ತು ಒಬ್ಬರು ಇಬ್ಬರು ತೀರ್ಕೊಂಡು ಹೋದರು. ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಫ್ಯಾಮಿಲಿಯವರು. ಮಾಧ್ಯಮಗಳಿಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ನಂತರ ನಮಗೆ ವಿಷಯ ಗೊತ್ತಾಗಿತ್ತು, ಜನಕ್ಕೆ ಗೊತ್ತಾಗೋಯ್ತು. ಅದ್ರ ಜೊತೆಗೆ ನಮ್ಮ ಗಮನಕ್ಕೆ ಬರದೆ ರಾಜ್ಕುಮಾರ್ ಅವರ ಮೃತದೇಹವನ್ನು ಮನೆಗೆ ತಗೊಂಡೋಗಿ ಸೆಲಾರ್ನಲ್ಲಿ ಇಟ್ಕೊಂಡು ಅವ್ರ ಕಣ್ಣನ್ನು ದಾನ ಮಾಡಬೇಕು ಅಂತ ಇತ್ತು. ಅಲ್ಲಿ 2 ಗಂಟೆ ಮನೆಯಲ್ಲಿ ಸೆಲಾರ್ನಲ್ಲಿ ಇಟ್ಕೊಂಡಿದ್ರು. ಅವರ ಅಂತಿಮ ಅಂತ್ಯಕ್ರಿಯೆಗೆ ನೀವು ಸರ್ಕಾರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ನಾವ್ಯಾವುದು ಜವಾಬ್ದಾರಿ ತಗೊಳ್ಳಲ್ಲ, ನಿಮ್ಮದೇ ಜವಾಬ್ದಾರಿ ಅಂದರು ಕೊನೆ ಹಂತದಲ್ಲಿ. ನಾವು ಯಾಗೋ ಆ ಜನಗಳ ಒಂದು ನೂಕುನುಗ್ಲಿದ್ರು ಕಂಠೀರವ ಸ್ಟೇಡಿಯಮ್ಗೆ ತಗೊಂಡೋಗಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ವು. ಕೆಲವು ಪೋಲಿ ಪಟಾಲಂಗಳು ಅದ್ರಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ. ಅದರಲ್ಲಿ ಬೆಳಗ್ಗೆ 10:30 ಗಂಟೆಗೆ ಮಾರನೇ ದಿನ ಟೆಂಪೋಗಳಲ್ಲಿ ಸೀಮೆಣ್ಣೆ ಡಬ್ಬದಲ್ಲಿ ಸೀಮೆಣ್ಣೆ ಇಟ್ಕೊಂಡು ಒಂದು ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಬಂದರು. ಆ ಗೋಲಿಬಾರ್ ಆಗಿದ್ದು. ನಾನು ಏಕೆಂದರೆ ನನ್ನ ಕೇಳ್ಬೋದು ಅವರು ನಡೆದಂಥ ಘಟನೆ ನಾನು ಈಗಲೂ ಸ್ಮರಿಸ್ಕೊತೀನಿ. ಅದೇ ಅಂಬರೀಷ್ ಅವರು ತೀರ್ಕೊಂಡು ಹೋದಾಗ ಲಕ್ಷಾಂತರ ಜನ ಸೇರಿದರು. ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಡಲಿಲ್ಲ. ಆಗಲೂ ನಾನೇ ಮುಖ್ಯಮಂತ್ರಿ. ನಿರೀಕ್ಷೆಗೂ ಮೀರಿ ಬಂದಂತ ಅಭಿಮಾನಿಗಳು ಸಂಭ್ರಮವನ್ನ ನಾವು ಎಲ್ಲ ಪ್ಲಾನ್ ಮಾಡಿದ್ವಿ. ಇದು ಅನಿರೀಕ್ಷಿತ ಘಟನೆ. ಹಾಗಾಗಿ ಬೇಕಂತಲೇ ಜೆಡಿಎಸ್ ರಾಜಕೀಯ ಮಾಡ್ತಾರೆ. ಇವರು ಪ್ಲಾನ್ ಮಾಡಿದಂಥ ಪ್ರೋಗ್ರಾಮ್ ಅಲ್ಲ, ಇವರು ಪ್ಲಾನ್ ಮಾಡಿದ್ದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾಕೆ ನಾನು ಸ್ಕೋಪ್ ತಗೋಬೇಕು, ಯಾವ ರೀತಿ ಜನಗಳ ಮುಂದೆ RCBಯ ಬಗ್ಗೆ ನನ್ನ ಅಭಿಮಾನ ಎಷ್ಟಿದೆ ಅಂತ ಹೇಳಿ ಭಾಳ ಎಕ್ಸ್ಪೋಸ್ ಮಾಡಬೇಕು ದೇಶದ ಮುಂದೆ ಅಂತ ಹೇಳಿ ಪಾಪ ಇವರು ನಡೆಸಿದ್ದು ಬೇರೆ ಅಲ್ಲ, ಅಭಿಮಾನದಿಂದ ಬಂದಂಥ ಜನ ಬೇರೆ. ಅದರಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ರೆ ಇವೆಲ್ಲ ಯಾಕಾಗೋದು? ತರಾತುರಿಲಿ ಮಾಡ್ಕೊಂಡ ಮೇಲೂ ಪೊಲೀಸ್ ಇಲಾಖೆಯವರಿಗೆ ಕರೆಕ್ಟಾಗಿ ಯಾವ ರೀತಿ ಈ ರಕ್ಷಣೆ ಕೊಡಬೇಕು ಅಂತ. ಈಗ ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಗೆದ್ದರು. 5 ಲಕ್ಷ ಜನ ಸೇರಿದ್ರಂತಲ್ಲಿ ಬಾಂಬೆನಲ್ಲಿ. ಒಂದು ಸಣ್ಣ ಘಟನೆ ಆಗಕ್ಕೆ ಅವಕಾಶ ಕೊಟ್ಟಿಲ್ಲ. ಹೋದ ಬಾರಿ ಮುಂಬೈ ಇದು ಗೆದ್ದಾಗ. ಅದರಿಂದ ನೋಡಿದೆ, ಅದಕ್ಕೆ ಆ ಫೋಟೋಗಳು ಅದಕ್ಕೆ ಕಣ್ಮುಂದೆ ಇದೆಯಲ್ಲ. ಅಲ್ಲಿ ಇವರು ತೀರ್ಕೊಂಡು ಹೋದಂಥ ವಿಷಯಗಳು ಗೊತ್ತಾದ ಮೇಲೂ ಈ ಕೆಲಸ ಮಾಡಿದ್ದಿದೆಯಲ್ಲ, ಇದು ಅನಾಗರಿಕ ವರ್ತನೆ. ಒಬ್ಬ ಡೆಪ್ಟಿ CM ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.